ನಮಸ್ಕಾರ ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ವಿರೋಧ ಪಕ್ಷವಾಗಿ ಕೆಲಸವನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಇಲ್ಲಿ ಜಿಂದಾಲ್ ನಿರ್ಧಾರಕ್ಕೆ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ HK ಪಾಟೀಲ್ ಅವರು ಬಹಿರಂಗವಾಗಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇನ್ನು STP ಘಟಕ ವಿಚಾರದಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗರಂ ಆಗಿದ್ದಾರೆ. ಹಲಗ ಗ್ರಾಮದ ಬಳಿ STP ಘಟಕ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲವಂತವಾಗಿ ಜಿಲ್ಲಾಡಳಿತ ರೈತರ ಭೂಮಿಯನ್ನ ಪಡೆದಿದೆ. ಬೆಳಗಾವಿಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ನೀಡಿರುವಂತದ್ದು STP ಘಟಕ ಸ್ಥಾಪನೆಯನ್ನ ಕತ್ತಲಲ್ಲಿಟ್ಟು ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ಅಂತ ಕೂಡ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ವಿಚಾರದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ. ಸುವರ್ಣಸೌಧಕ್ಕೆ ಒಂದು ನ್ಯಾಯ, STP ಘಟಕಕ್ಕೆ ಒಂದು ನ್ಯಾಯ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿ. ಸುವರ್ಣಸೌಧ ಭೂಮಿಗೆ 1 ಎಕರೆಗೆ 13 ಲಕ್ಷ ಪರಿಹಾರವನ್ನ ಕೊಡ್ತಾರೆ. ಇನ್ನು STP ಘಟಕಕ್ಕೆ ಪಡೆಯುವಂತ ಭೂಮಿಗೆ ಬರೀ 3 ಲಕ್ಷ ಬೆಲೆಯನ್ನ ನಿಗದಿ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ರೈತರ ಕಷ್ಟದಲ್ಲಿ ನಾನು ಭಾಗಿಯಾಗೋದು ನನ್ನ ಧರ್ಮ ಅಂತ ಕೂಡ ಇಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತಕ್ಕೆ ಹೃದಯವೇ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಪರ ನಿಲ್ಬೇಕಾಗಿದೆ. CM ಬಳಿಗೆ ನಿಯೋಗ ಕರೆದುಕೊಂಡು ಹೋಗಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. STP ಪ್ಲಾಂಟನ್ನ ಮಾಡಬೇಕು ಅಂತ ಹೇಳಿ ಏಕಾಏಕಿ ಬೆಳಗ್ಗೆ 8 ಗಂಟೆಗೆ ಹೋಗಿ ಜಿಲ್ಲಾಡಳಿತ ರೈತರ ಜಮೀನನ್ನು ಕಬ್ಜಾ ಮಾಡಿ 9 ದಿನ ಆಯಿತು. ಈ ಒಂದು ಹಲಗ ಗ್ರಾಮಕ್ಕೆ ಮತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಪದೇ ಪದೇ ಅನ್ಯಾಯ ಆಗೋದನ್ನು ನೀವು ಗಮನಿಸಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. 2008ನೇ ಇಸ್ವಿನಲ್ಲಿ ಇದೇ ಹಲ್ಗ ಗ್ರಾಮಸ್ಥರ ಜಮೀನನ್ನು ಸುವರ್ಣಸೌಧ ಕಟ್ಟಲಿಕ್ಕೆ ವಶಪಡಿಸ್ಕೊಂಡ್ರು. ಆವಾಗೂ ಕೂಡ ರೈತರ ಒಂದು ಹೋರಾಟ ಆಯಿತು, ಎಲ್ಲ ಆಯಿತು. ಬಟ್ ಕನ್ಸೆಂಟ್ ಮುಖಾಂತರ 13 ಲಕ್ಷ ರೂಪಾಯಿ ಅದಕ್ಕೆ ಬೆಲೆ ಕಟ್ಟಿದ್ರು 1 ಎಕರೆ ಜಮೀನನ್ನು 2008ನೇ ಇಸ್ವಿಗೆ. ಆದರೆ ಅದೇ 2009ರಲ್ಲಿ ನಿರ್ಣಯ ತಗೊಂಡು STP ಪ್ಲಾಂಟನ್ನು ಇಲ್ಲಿನೇ ಮಾಡಬೇಕು ಅಂತ ಹೇಳಿ ಮತ್ತೆ ಹಲ್ಗ ಗ್ರಾಮದ ಇದನ್ನ ಜಮೀನನ್ನು ವಶಪಡಿಸಲಿಕ್ಕೆ ಕೈ ಹಾಕಿದ್ರು. ಸುವರ್ಣಸೌಧದ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಗೆ ಬರುವಂಥ ಜಮೀನನ್ನು ಗ್ರೀನ್ ಬೆಲ್ಟ್ ಅಂತ ಮಾಡಿದ್ದಾರೆ. ಗ್ರೀನ್ ಬೆಲ್ಟ್ ಅಂತಂದರೆ ಅಲ್ಲಿ ಅದನ್ನು ಅವರು ಮಾರೋಕ್ಕೂ ಬರೋದಿಲ್ಲ, ಮನೆ ಕಟ್ಕೊಳ್ಳೋಕ್ಕೂ ಬರೋದಿಲ್ಲ. ಬಹಳಷ್ಟು ಬಡ ಜನ ಇದ್ದಾರೆ. ನನ್ನ ಒಂದು ಇದಿಷ್ಟೇ, ನಿಯೋಗವನ್ನು ತಗೊಂಡು ಆದಷ್ಟು ಬೇಗ ಮುಖ್ಯಮಂತ್ರಿಗಳು UT ಖಾದರ್ ಅವರ ಒಂದು ಇದರಲ್ಲಿ ಸಮ್ಮುಖದಲ್ಲಿ ಜಿಲ್ಲಾ ಮಂತ್ರಿಗಳು ಮಾಡಲಿ, ಪರಿಹಾರವನ್ನು ಆದಷ್ಟು ಬೇಗ ಕೊಡಿಸ್ಲಿ ಅಂತ ಹೇಳಿ ನಾನು ಬಯಸ್ತೀನಿ. ನೋಡ್ತಾ ಇದ್ವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನ ಶಾಸಕಿ ಈಗ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪದೇ ಅನ್ಯಾಯ ಆಗ್ತಾನೆ ಇದೆ. ಬೆಳಗಾವಿ ಗ್ರಾಮಾಂತರ ಕ್ಷೇತ್ರಕ್ಕೆ ಯಾಕೆ ಈ ರೀತಿಯಾಗಿ ಅನ್ಯಾಯ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇನ್ನು ಸುವರ್ಣ ವಿಧಾನಸೌಧಕ್ಕೆ ಸಂದರ್ಭದಲ್ಲಿ ಆ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಸುವರ್ಣ ವಿಧಾನಸೌಧವನ್ನ ರೈತರಿಂದ ಜಮೀನು ಪಡೆದಂತ ಸಂದರ್ಭದಲ್ಲಿ 13 ಲಕ್ಷ ಕೊಟ್ಟಿದ್ರು. ಈಗ ಯಾಕೆ 3 ಲಕ್ಷ ಕೊಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಇಲ್ಲಿ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರ್ಕಾರದ ವಿರುದ್ಧ ಸೆಟೆದು ನಿಂತಿರುವಂತದ್ದು. ಈಗ STP ಘಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅಲ್ಲಿ ಅಂತ?
ಬಳಿ ಏನು STP ಘಟಕ ನಿರ್ಮಾಣಕ್ಕೆ ಈಗ ಜಿಲ್ಲಾಡಳಿತ ಸಿದ್ಧತೆ ನಡೆಸಿದೆ. ಏನು ರೈತರ 19 ಎಕರೆ ಜಮೀನನ್ನ ವಶಕ್ಕೆ ಪಡೆದುಕೊಂಡಿದೆ. ಇದು ಕೂಡ ಇದು ಗ್ರಾಮೀಣ ಕ್ಷೇತ್ರದಲ್ಲಿ ಬರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಸಮಾಧಾನಕ್ಕೆ ಕಾರಣವಾಗಿದೆ. ರೈತರನ್ನ ಮನವೊಲಿಸಬೇಕಿತ್ತು ಮತ್ತು ಹೆಚ್ಚಿನ ಪರಿಹಾರ ನೀಡಬೇಕಿತ್ತು ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ಇದೇ ಹಲಗಾ ಗ್ರಾಮದಲ್ಲಿ 300 ಎಕರೆಯಷ್ಟು ಭೂಮಿಯನ್ನ ಸುವರ್ಣ ವಿಧಾನಸೌಧಕ್ಕೆ ರೈತರು ಬಿಟ್ಟುಕೊಟ್ಟಿದ್ರು. ಆ ಸಂದರ್ಭದಲ್ಲಿ 13 ಲಕ್ಷದಷ್ಟು ಪ್ರತಿ ಎಕರೆಗೆ ಕೊಡಲಾಗಿತ್ತು. ಆದ್ರೆ ಈ ಒಂದು STP ಘಟಕಕ್ಕೆ ಏನು ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ ರೈತರ ಭೂಮಿಯನ್ನು, ಇಲ್ಲಿ ಕೇವಲ 3 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಹಣವನ್ನು ಕೊಟ್ಟಿಲ್ಲ. ಆದ್ರೆ 3 ಲಕ್ಷ ಯಾವುದಕ್ಕೂ ಸಾಕಾಗಲ್ಲ. ಮತ್ತು ಇಲ್ಲಿ ಸಣ್ಣ ರೈತರಿದ್ದಾರೆ. 19 ಎಕರೆ ಜಮೀನಲ್ಲಿ ಇನ್ನು 33 ಜನ ರೈತರು ಜೀವನ ಓಕೆ ಚಂದ್ರಕಾಂತ್ ಸುಗಂಧಿ, ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ನಮ್ಮ ಜೊತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. STP ಘಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನಮಗೆ ಸರಿಯಾದಂತ ಪರಿಹಾರವನ್ನೇ ಕೊಟ್ಟಿಲ್ಲ ಅಂತ. ಇನ್ನೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ನೀವು? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಸರ್ STP ಘಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಗೊಂದಲ ಆಗ್ತಾ ಇದೆ ಸರ್ ಅಲ್ಲಿ? ಗೊಂದಲ ಏನಿಲ್ಲ, ಕ್ಲಿಯರ್ ಇದೆ. ಅದು ಬಹಳ ಹಳೆಯ ಪ್ರಾಜೆಕ್ಟ್, 20 ವರ್ಷಗಳಿಂದ. ಸೊ ಭೂಮಿಯನ್ನ ನಾವು ಸುಮಾರು 3 ವರ್ಷಗಳ ಹಿಂದೆ ಸರ್ಕಾರ ವಶಕ್ಕೆ ತೆಗೆದುಕೊಂಡಿದ್ದೇವೆ. ಸೊ ಅದನ್ನ ನೆಗೋಷಿಯೇಟ್ ಮಾಡಿ ಅವ್ರಿಗೆ ಜಾಸ್ತಿ ರೇಟ್ ಕೊಡ್ಲಿಕ್ಕೆ ಸ್ವಲ್ಪ ಸ್ಥಗಿತಗೊಳಿಸಿದ್ದೇವೆ. ಸೊ ಈಗ ಇನ್ನೂ ಡಿಲೇ ಆದ್ರೆ ಮತ್ತೆ ನಾವು ಪ್ರಾಜೆಕ್ಟ್ ಕೈ ತಪ್ಪದಂತ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಬಟ್ ಇಲ್ಲಿ ರೈತರು ಪ್ರತಿಭಟನೆ ಮಾಡ್ತಿದಾರಲ್ಲ ಸರ್, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅನ್ಬಿಟ್ಟು. ಅದು ಕರೆಕ್ಟ್. ಈಗ ಆ ಸ್ಟೇಜ್ ಅದು ಮುಗಿದೋಗಿದೆ. ಯಾಕಂದ್ರೆ ಅದು 3 ವರ್ಷ ಹಿಂದೆ ಅದು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಂಡಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು. ಹೀಗಾಗಿ ಅವ್ರಿಗೆ ನಮ್ದು ಪರಿಹಾರ ಹೆಚ್ಚಿಗೆ ಅವರಿಗೆ ಪರಿಹಾರ ಕೊಡೋದು ಒಂದೇ ನಮ್ ಕೈ ಇಲ್ಲದಂತ ಒಂದೇ ದಾರಿ. ಸರ್ ಇಲ್ಲಿ ಸುವರ್ಣ ಸೌಧಕ್ಕೆ 13 ಲಕ್ಷ ಪರಿಹಾರ ಕೊಡ್ತಾರೆ 1 ಎಕರೆಗೆ ರೈತರಿಗೆ, ಇದಕ್ ಮಾತ್ರ ಯಾಕೆ 3 ಲಕ್ಷ ಕೊಡ್ತಾ ಇದಾರೆ? ಇಲ್ಲ, ಅದಕ್ಕೆ ನಾವು ಈಗಾಗಲೇ ಡಿಸ್ಕಷನ್ ಮಾಡಿ ಜಾಸ್ತಿ ಕೊಡಿಸ್ಲಿಕ್ಕೆ ನಾವು ಈಗಾಗಲೇ ಅಗ್ರಿ ಆಗಿದ್ದೇವೆ, ಕೊಡಿಸ್ತೇವೆ. ಸರ್ ಈಗ ಎಷ್ಟು ಪರಿಹಾರ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗ್ತದೆ ಸರ್? ಯಾವ್ರೆ? ಅದೇ STP ಘಟಕದ ರೈತರಿಗೆ ಪರಿಹಾರದ ವಿಚಾರ. ಅದೇ ರೈತರಿಗೆ ಜಾಸ್ತಿ ಕೊಡ್ಲಿಕ್ಕೆ ನಾವು ಜಿಲ್ಲಾಡಳಿತ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೀವಿ, ಕೊಡಿಸ್ತೀವಿ. ಅಷ್ಟೇ ನಮ್ಮ ಕೈಲಿರೋದು ಅಂತ ಹೇಳ್ತಿದ್ದೇನೆ. ಸರ್ ಮತ್ತೊಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದೇ ಪದೇ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲ, ಸ್ವಾಭಾವಿಕವಾಗಿ ಆ ಕಾನ್ಸ್ಟಿಟ್ಯೂನ್ಸಿಗೆ MLA ನಾನು ಆಗಿದ್ರೆ ಅದನ್ನ ಹೇಳ್ತೀವಿ, ಅವ್ರ ಪರವಾಗಿರ್ತಿದ್ವಿ. ಅದರಿಂದ ಅವ್ರ MLA ಆಗಕ್ಕಿಂತ ಮುಂಚೆ, ನಾ ಮಂತ್ರಿ ಆಗಕ್ಕಿಂತ ಮುಂಚೆನೆ ಅದು ಪ್ರೊಸೆಸ್ ಆಗಿಬಿಟ್ಟಿದೆ. ಸೊ ಈಗ ಏನ್ ಮಾಡ್ಲಿಕ್ಕೆ ಆಗೋಲ್ಲ, ಕಷ್ಟ. ಸರ್ ಫಸ್ಟ್ 30 ಲಕ್ಷ ಅನೌನ್ಸ್ ಮಾಡಿದ್ರಂತೆ, ಈಗ 3 ಲಕ್ಷ ಕೊಡ್ತಾ ಇದಾರಂತೆ. ಅದಕ್ಕೋಸ್ಕರ ಇಲ್ಲ, ಮೊದಲೇ 3 ಲಕ್ಷ ಇತ್ತು. ಈಗ ನಾವು 30 ಲಕ್ಷ ಸರ್ಕಾರದ ಮಟ್ಟಕ್ಕೆ ಹೋಗಿ ಕೊಡಿಸ್ಬೇಕಂತ ಒಂದು ಚಿಂತನೆ ಮಾಡ್ತಾ ಇದೀವಿ. 30 ಲಕ್ಷವರೆಗೆ ಕೊಡಿಸ್ಬೇಕಂತ ಇವಾಗ ಹೊಸ ಇದು ಚಿಂತನೆ ಅದು. ಸರ್ ಆ ರೈತರನ್ನ ಏನಾದ್ರು ಭೇಟಿ ಆಗಿದ್ದಾರೆ ಸರ್? ಅವ್ರೇನಾದ್ರು ನಿಮ್ಮನ್ನ ಅಥವಾ ನೀವೇನಾದ್ರು ಅವ್ರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಸಮಾಧಾನ ಪಡಿಸೋದಕ್ಕೆ ಮುಂದಾಗಿದ್ದೀರಾ? ಸುಮಾರು ಸಲ ಭೇಟಿಯಾಗಿದ್ದೀವಿ. ಇದಾದ ಮೇಲೆ ಭೂಮಿ ವಶಪಡಿಸಿಕೊಂಡು ಕೂಡ ನಾವು ಭೇಟಿಯಾಗಿದ್ದೀವಿ. ಅವ್ರು ಸಮಾಧಾನ ಹೇಳಿದ್ದೀವಿ. ಹೆಚ್ಚಿಗೆ ನಿಮ್ಗೆ ಪರಿಹಾರ ಕೊಡಿಸೋದು ಭರವಸೆ ಕೊಟ್ಟಿದ್ದೀನಿ ಅವ್ರಿಗೆ ನಾನು. ಅಲ್ಲ ಸರ್, ಇಲ್ಲಿ ಒಂದ್ ಕಡೆ ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ನ ಶಾಸಕಿನೇ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆ ಪ್ರತಿಭಟನೆಯ ನೇತೃತ್ವವನ್ನ ತಗೊಂಡು ಮತ್ತೊಂದ್ ಕಡೆ ಪರಿಹಾರ ಕೊಡಿಸ್ತೀವಿ, ಅನ್ಯಾಯ ಆಗ್ತಾ ಇದೆ ಅಂತ ಅನ್ನೋದು ಕೂಡ ಸರಿ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಶಾಸಕರಾಗಿ ಅವರು ನಮ್ಮ ಜನರ ರಕ್ಷಣೆ ಮಾಡಿದ್ರಲ್ಲಿ ಏನು ಆಡಳಿತ ಪಕ್ಷ ಮಾಡಬಾರಂತ ಹೇಳಿಲ್ಲ. ಬಹಳಷ್ಟು ಉದಾಹರಣೆಗಳಿದೆ. ಸರ್ಕಾರದ ವಿರೋಧವಾಗಿ ಪ್ರತಿಭಟನೆ ಮಾಡಿದ್ರು. ಪದೇ ಪದೇ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಇದನ್ನ ಅಂದ್ರೆ ಅವ್ರು ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದರ ಬಗ್ಗೆ ಗಮನ ಹರಿಸಬೇಕು, ಅವರೇ ನ್ಯಾಯ ಕೊಡಿಸ್ಬೇಕು ಅಂತ ಕೂಡ. ಜೊತೆಗೆ ಕೂಡ ಮಾಡ್ತೀವಿ. ಸರ್ ಅವ್ರೇನಾದ್ರು ಸಂಪರ್ಕ ಮಾಡಿದ್ರ ಸರ್ ಈ ಪ್ರತಿಭಟನೆಯ ಸಂದರ್ಭದಲ್ಲಿ? ಮಾಡಿದ್ರು. ಅವರು ಸಂಪರ್ಕದಲ್ಲಿದ್ದಾರೆ, ರೈತರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಸಂಪರ್ಕದಲ್ಲಿದ್ದಾರೆ ಎಲ್ಲರೂ. ಈಗ ಪ್ರತಿಭಟನೆ ನಡೀತಾ ಇರುವಂತ ಜಾಗಕ್ಕೆ ಏನಾದ್ರು ಹೋಗ್ತಿದ್ದೀರಾ ಸರ್? ಏನು ಅವ್ರನ್ನ ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ರೈತರನ್ನ ಇಲ್ಲ, ನಾನು ಇಲ್ಲಿ ಊರಿಗೆ ಹೋದ್ಮ್ಯಾಗ ಅಲ್ಲಿ DC ಅವ್ರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ. ಅಲ್ಲಿ ಅವರಿಗೆ ಪರಿಹಾರ ಕಂಡುಕೊಳ್ಳಿ ಪ್ರಯತ್ನ ಮಾಡ್ತೀವಿ. ಸರ್ಕಾರದ ಮಟ್ಟದಲ್ಲೂ ಕೂಡ ಮಾತಾಡ್ತೀರಾ ಜಾಸ್ತಿ ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲಿ? ಖಂಡಿತ. ಅಲ್ಲಿಂದ ಪ್ರಪೋಸಲ್ ಕಳಿಸಿದಾಗ ಇಲ್ಲಿ ಹೆಚ್ಚಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಷನ್ ಅನ್ನ ಕೊಟ್ಟರು. ಇಲ್ಲಿ ಪ್ರಮುಖವಾಗಿ
ಅನ್ಯಾಯ ಆಗ್ತಾ ಇರೋದನ್ನ ಸರಿಪಡಿಸ್ತೀವಿ, ಜಾಸ್ತಿ ಪರಿಹಾರವನ್ನ ಕೊಡುವ ನಿಟ್ಟಿನಲ್ಲೂ ಕೂಡ ಮಾತುಕತೆಯನ್ನ ಮಾಡ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಜವಾಗಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂತಹ ಹಿನ್ನೆಲೆಯಲ್ಲಿ ಆ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅವರು ಮುಂದಾಳತ್ವವನ್ನ ವಹಿಸಬೇಕಾಗಿತ್ತು, ವಹಿಸಿದ್ದಾರೆ. ಇದು ಸಹಜವಾಗಿ ಅವರ ಪರವಾಗಿ ನಿಲ್ಬೇಕಾಗಿದ್ದಂಥದ್ದು ಅವರ ಕರ್ತವ್ಯ. ಸೊ ಹೀಗಾಗಿ ಅವರು ಕೂಡ ನಿಂತಿದ್ದಾರೆ. ಈಗ ಆಲ್ರೆಡಿ ನನ್ನ ಜೊತೆನೂ ಕೂಡ ಮಾತನಾಡಿದ್ದಾರೆ. ಒಟ್ಟಿನಲ್ಲಿ ಅವರಿಗೆ ಪರಿಹಾರ ಕೊಡಿಸುವಂತ ನಿಟ್ಟಿನಲ್ಲಿ ಮತ್ತೊಂದು ಬಾರಿ ಸಭೆಯನ್ನ ಕರಿತೀನಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆದು ಅದಕ್ಕೆ ಸರಿಯಾದಂತಹ ಪರಿಹಾರವನ್ನ ಕೂಡ ಕೊಡಿಸ್ತೀವಿ ಅನ್ನೋದ್ರ ಬಗ್ಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಈಗಷ್ಟೇ ನ್ಯೂಸ್ 18 ಕನ್ನಡಕ್ಕೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟರು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ, ಪದೇ ಪದೇ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಅನ್ಯಾಯ ಆಗ್ತಾನೆ ಇದೆ ಅಂತ ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನ ಹೊರಹಾಕಿದ್ರು.